ಕಾಪಾಡಿರೋ ಕೃಷ್ಣನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೃಷ್ಣನ ಕಾಪಾಡಬೇಕಾದ ಸ್ಥಿತಿ ನಮ್ಮ ಜೊತೆ ಮಧು ಪಂಡಿತ್ ದಾಸ್ ಮತ್ತು ವರದಾಸ್ ಇಬ್ಬರು ಇದ್ದಾರೆ. ಮಧು ಪಂಡಿತ್ ದಾಸ್, ಈಗ ಇಬ್ಬರೂ ಕೂಡ ಮಾತಾಡ್ತಾ ಇದ್ದೀರಿ. ಈ ಎರಡು ವಿಚಾರ, ಕೋರ್ಟ್ ಪ್ರಕರಣ, ಆನಂತರ ತಮ್ಮಿಬ್ಬರ ಮಾತುಕತೆಗಳಿವೆಲ್ಲ ಗಮನಿಸ್ತಾ ಇದ್ದರೆ ಸಾಮಾನ್ಯ ಭಕ್ತರು ಏನು ಅನ್ಕೋಬೇಕು? ಅವರು ನಿಮ್ಮನ್ನ ಫ್ರಾಡ್ ಅಂತ ಇದ್ದಾರೆ, ನೀವು ಅವ್ರನ್ನ ಫ್ರಾಡು ಅಂತ ಹೇಳ್ತಾ ಇದ್ದೀರಿ. ಹಾಗಾದರೆ ಇಲ್ಲಿ ನಿಜವಾದ ಫ್ರಾಡ್ ಯಾರು? ಸಾಮಾನ್ಯ ಭಕ್ತರು, ಕೃಷ್ಣನ ಭಕ್ತರು ಏನು ನಿರ್ಧಾರಕ್ಕೆ ಬರಬೇಕು ತಾವು ಹೇಳಿ. ಸಾಧಾರಣ ಭಕ್ತರು ಎರಡು ಪಾರ್ಟ್ನಿನೂ ಬೇಕಾದ ಅಪ್ರೋಚ್ ಮಾಡಲಿ, ಎರಡು ಸೈಡು ಕೇಳ್ಬಿಟ್ಟು ಏನನ್ನ ನಿರ್ಧಾರ ತಗೋಬೇಕು. ನಾವು ಹೇಳೋದಕ್ಕೆಲ್ಲ ನಾವು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಡ್ತಾ ಇದ್ದೀವಿ. ಈ ವಿವಾದ ಶುರು ಆಗಿದ್ದು 1999ನಲ್ಲಿ ಅವ್ರದ್ದು ಇಂಟರ್ನ್ಯಾಷನಲ್ ಗವರ್ನಿಂಗ್ ಬಾಡಿ ಚೇರ್ಮನ್ ಬಂದ್ಬಿಟ್ಟು 3000 ಡಿಸೈಪಲ್ಸ್ ಇದ್ರು. ಅವರು 1 ವರ್ಷ ಅವರು ಸೀಕ್ರೆಟ್ ಆಗಿ ಒಬ್ರು ಮಸಾಜ್ ಥೆರಪಿಸ್ಟ್ ಜೊತೆ ಇಲ್ಲಿಸಿಟ್ ಆಕ್ಟಿವಿಟಿ ಮಾಡ್ಕೊಂಡು ಆಮೇಲೆ ಮದುವೆ ಮಾಡ್ಕೊಂಡು $1 million ಮೋಸ್ಟ್ $2-3 million ಕಟ್ಕೊಂಡು ಅವ್ರು ಹೋಗ್ಬಿಟ್ಟಿದ್ದಾರೆ. ಆವಾಗ ನಾವು ವಿ ರೈಸ್ ದ ಇಶ್ಯೂ ಬಿಟ್ಟು ಹೋದ ಮೇಲೆ ಎಷ್ಟು ಜನ ಸೇರಿದ್ದಾರೆ? ನಿಜಾನ ಸತ್ಯ ಅಂತ ಹೇಳ್ರಿ. ಅದಾದ್ಮೇಲೆ ಜಿಬಿಸಿ ಚೇರ್ಮನ್ ಬಿಟ್ಟೋದ್ರಲ್ವಾ? ನಿಜ ನಿಜ. ನಿನ್ನೆ ಮೀಡಿಯಾ ಸಂಕೋಚನೆ ಅವ್ರು ಬಿಟ್ಟು ಹೋದ್ಮೇಲೆ ಸಾಧಾರಣ ಭಕ್ತರು ಬಿಟ್ಟು ಪದೇ ಪದೇ ಹೇಳಿದ್ದಾರೆ. ಲೀಡರ್ಸ್ ಈ ತರ ಬಿಟ್ಟು ಹೋಗ್ಬಾರ್ದು. ರಾಯಲ್ ಹೈವೇ ಆಲ್ಸೋ ಎಷ್ಟು ಜನ ಆಚಾರ್ಯಗಳು, ಆಚಾರ್ಯ ಪೀಠದಲ್ಲಿ ಕೂತಿದವರು ಈ ತರ ಬಿದ್ದೋಗಕ್ ಆಗೋದಿಲ್ಲ. ಡೈಲಿ ಒಂದೊಂದು ಎಷ್ಟೋ ಜನ ನೀವು ಗುರು ಮಾಡ್ತೀರಾ, ನಾಳೆ ಬೀಳ್ತೀರಾ. ಇದು ತಮಾಷೆನಾ? ಆಗಬಾರ್ದು. ನಿಮ್ಮ ಮಾತಿನಲ್ಲಿ ಬರುವಂತ ಮಾತು ಕೆಟ್ಟಿಲ್ ಕಾಲಿಂಗ್ ಕೋಲ್ ಬ್ಲಾಕ್ ಅಂತ ಆಗ್ತಾ ಇದೆ. ನೋಡ್ರಿ, ನೀವೇನು ಸ್ವಾಮಿ, ಯಾವ ಅಕ್ರಮ ಮಾಡಿಲ್ಲ, ಯಾವ ಅವ್ಯವಹಾರದಲ್ಲಿ ಸಿಗಾಕೊಂಡಿಲ್ಲ. ನೀವು ಹೇಳಿ, ಏಜೆಂಟ್ ಆಫ್ ಯಾಕೆ ಯಾವ ಅಕ್ರಮದಲ್ಲಿ ಸಿಗಾಕೊಂಡಿಲ್ಲ? ಹೇಳಕ್ ಕೇಳು. ನೀನು ನಮ್ ಜೊತೆ ಹೋರಾಟ ಮಾಡಿದ್ಯಾ ಇಲ್ವಾ? ವೆರಿ ಗುಡ್, ಸಂತೋಷ. ನೀನ್ 2 ವರ್ಷ ನಮ್ ಜೊತೆ ಹೋರಾಟ ಮಾಡಿದೀರಾ ಗುರು ಜೊತೆ? ಹೇಳ್ರಿ. ಇದೇ ದೇವಸ್ಥಾನದಲ್ಲಿ ಇತ್ಕೊಂಡು ನೀವು ನಮ್ ಜೊತೆ ಚೇಂಜ್ ನೀವು ಅದನ್ನು ಕೇಳ್ರಿ. ಯಾಕೆ ಬಿಟ್ಟು ಹೋದೆ ಅನ್ನೋ ಮಾತು ಕೇಳಿ, ಧೈರ್ಯ ಏನ್ ಕೊಟ್ರು? ನನ್ನೊಟ್ಟಿಗೆ 120 ಜನ ಬಿಟ್ಟು ಹೋದ್ರು. ಯಾಕೆ ಏನ್ ಕೊಟ್ರು ಅಂದ್ರೆ, ಭಗವಂತ ಇವತ್ತು ನನಗೆ 300 ಜನ ಇದ್ದಾರೆ. ರಿಯಲ್ ಗಿಫ್ಟ್ ಟು ದ ಪೀಪಲ್ ಆಫ್ ಕರ್ನಾಟಕ ಆಲ್ಸೋ ಹ್ಯಾಸ್ ಕಮ್ ಬೈ ವೇ ಆಫ್ ದಿಸ್ ಜಡ್ಜ್ಮೆಂಟ್. ಬೈ ದ ವೇ ಆಫ್ ದಿಸ್ ಜಡ್ಜ್ಮೆಂಟ್ ಫುಲ್ ಟೈಮ್ ಡಿವೋಟೀಸ್ 60 ಜನ. ನಾವು ಭಾರತದಲ್ಲಿ ಒಂದು ಸಮಸ್ಯೆ ಇದೆ. ಅಣ್ಣಾ ಹಜಾರೆ ಅವರು ಆಂಟಿ ಕರಪ್ಷನ್ ಡ್ರೈವ್ ಮಾಡ್ತಾ ಇದ್ದಾರೆ, ಬಹಳ ಸಂತೋಷ. ನನ್ನ ಮನಸ್ಸಿನಲ್ಲಿ ಏನ್ ಅನ್ಸುತ್ತೆ ಅಂದ್ರೆ, ಅದ್ರ ಜೊತೆಗೆ ಲೀಗಲ್ ರಿಫಾರ್ಮ್ಸ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಆನಂದವಾಗಿರುತ್ತೆ. ನಿಮ್ನ ಹಿಡಿಯಕ್ಕೆ 12 ವರ್ಷ ನಾವು ಕಷ್ಟ ಪಡ್ಬೇಕಾಯ್ತಲ್ರಿ. ಲೀಗಲ್ ರಿಫಾರ್ಮ್ಸ್ ಅನ್ನೋದು ಏನಾದ್ರು ಇದ್ದಿದ್ರೆ 1 ಇಲ್ಲ 2ನೇ ವರ್ಷದಲ್ಲಿ ನೀವು ಸಿಗಾಕೊಳ್ತಿದ್ರಿ. ನಾವು ಅದನ್ನ ನೋಡಿದವರು. ವರದಕೃಷ್ಣ, ಲೆಟ್ ಹಿಮ್ ಸ್ಪೀಕ್. ಮಾತಾಡಿ. ಇಸ್ಕಾನ್ ಒಳಗಡೆ ಮಾರಲ್ ಕರಪ್ಷನ್ಗೆ ಎದುರಾಗಿ ವಿ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಕ್ರೂಸೇಡ್. ನಾವು ಇದನ್ನ ನೀವು 10 ವರ್ಷದಲ್ಲಿ ತಡೆಯಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಯು ಆರ್ ವೆರಿ ಅಪ್ಸೆಟ್. ಅಂಡ್ ಇಫ್ ಯು ಕೆನಾಟ್ ಆನ್ಸರ್ ಅ ಪರ್ಸನ್, ದ ಓನ್ಲಿ ಅದರ್ ಮೆಥಡ್ ಈಸ್ ಟು ಡೂ ಮಡ್ ಸ್ಲಿಂಗಿಂಗ್. ದಿಸ್ ಈಸ್ ದ ಬಿಸಿನೆಸ್ ದಟ್ ದೇ ಡೂ ಎವ್ರಿವೇರ್ ವೆನ್ ಯು ಕೆನಾಟ್ ಡಿಫೀಟ್ ಸಂಬಡಿ ಇನ್ ತಾತ್ವಿಕಲಿ. We are asking, where did Prabhupada appoint these American gurus? ಒಂದು ಡಾಕ್ಯುಮೆಂಟ್ ತೋರಿಸ್ರಿ. Where did Prabhupada approve fabricating documents? ಮಧು ಪಂಡಿತ್, you don't get into history. ಈಗ ಇರ್ಲಿ, ನಿಮ್ಮ ಅವರ ಮಧ್ಯೆ ಅನೇಕ ವಿಚಾರಕ್ಕೆ ಸೈದ್ಧಾಂತಿಕವಾಗಿ ಡಿಸ್ಪ್ಯೂಟ್ ಇರಬಹುದು. ಈಗ ಮುಂಬೈ ಇಸ್ಕಾನ್ ಮತ್ತು ಬೆಂಗಳೂರು ಇಸ್ಕಾನ್ ಕಚ್ಚಾ ಇಡ್ತಾ ಇರೋದು ಯಾಕೆ? ಆಸ್ತಿ ವಿಚಾರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಡೀ ಟ್ರಸ್ಟ್ ಕುಟುಂಬದ ಕೈಯಲ್ಲಿದೆ. ಒಂದು ಕುಟುಂಬದ ಇಸ್ಕಾನ್ ಟೆಂಪಲ್ ಅವ್ರು ಹೇಳ್ತಾ ಇರೋದು ವಿಚಾರ ಯಾಕೆ ಬಂತು ಅಂತ ಹೇಳ್ತೀನಿ. ಹಮೀದ್ ಅವರೇ ಹೇಳಿ. ಹಮೀದ್ ಅವರೇ, ಅದಕ್ಕೆ ಆನ್ಸರ್ ಮಾಡ್ತೀನಿ ನಾನು. ಎಸ್ ಪ್ಲೀಸ್. ಆಸ್ತಿ ವಿಚಾರ ಹೆಂಗ್ ಬಂತಂತ 1999ನಲ್ಲಿ ಈ ವಿವಾದ ಶುರು ಆದವಾಗ ಆಸ್ತಿ ವಿಚಾರ ಬಂದಿಲ್ಲ. ಅವರು ರೆಸಲ್ಯೂಷನ್ ಮಾಡಿ ನಮ್ಮನ್ನ ಇಸ್ಕಾನ್ ಇಂದ, ನಾನು, ಚಂಚಲಪತಿ, ಅದ್ರಿಧರನ್ ದಾಸು, ಹಿಂಗೆ 8 ಜನನ ಇಸ್ಕಾನ್ ಇಂದ ಎಕ್ಸ್ಪೆಲ್ ಮಾಡಿದ್ರು. ಅದಕ್ಕೆ ಇಲ್ಲಿ ಥ್ರೂ ಇಸ್ಕಾನ್ ಬಾಂಬೆ ಇಲ್ಲಿ ಬಂದು ನಮ್ಮನ್ನ ದೇವಸ್ಥಾನದಿಂದ ಹೊರಗಡೆ ಕಳಿಸ್ಲಿಕ್ಕೆ ಲೀಗಲಿ ಅವರು ಶ್ರಮ ಪಟ್ಟರು. ಅದಕ್ಕೆ ನಾವು ಒಂದು ಇಂಜಂಕ್ಷನ್ ತಗೊಂಡು, ಅದಾದ್ಮೇಲೆ ಇಂಜಂಕ್ಷನ್ ಸೂಟ್ ಹಾಕಿದ್ಮೇಲೆ ಮಧ್ಯದಲ್ಲಿ ಅವ್ರು ಹೇಳಿದ್ರು ಇದು ನಮ್ಮ ಪ್ರಾಪರ್ಟಿ ಅಲ್ಲ ಅಂತ ಹೇಳಿದ್ರು.
ಕೇಸ್ನಲ್ಲಿ ನಮ್ಮ ಪ್ರಾಪರ್ಟಿ ಅಲ್ಲ ಅಂತ ಹೇಳಿದ್ರೆ ನಾವು ಆಕ್ಚುಲಿ ಡಿಕ್ಲರೇಷನ್ ಟೈಟಲ್ ಎಸ್ಟಾಬ್ಲಿಷ್ ಮಾಡಬೇಕಲ್ಲ. ಆಗ ನಾವು ಅಮೆಂಡ್ ಮಾಡಿ ಡಿಕ್ಲರೇಷನ್ ಆಫ್ ಟೈಟಲ್, ಈ ಆಸ್ತಿ ಈ ಕರ್ನಾಟಕ ಸಂಸ್ಥೆ ಅದು ಎಂತ ಅದು ದಟ್ ಈಸ್ ಅ ವೇ ಇನ್ ವಿಚ್ ಇದು ವಸ್ತುದು ವಿವಾದ. ಈಗ ಒನ್ಸ್ ಅಗೇನ್ ನಾನು ಕೇಳ್ತೀನಿ, ಇದು ಮುಂಬೈ ಶಾಖೆಯ ಬ್ರಾಂಚಾ ಅಥವಾ ಇದು ಇಂಡಿಪೆಂಡೆಂಟಾ ಬೆಂಗಳೂರುದು ನಿಮ್ಮದು? ನೀವೇ ಅಧ್ಯಕ್ಷರಾಗಿದ್ದೀರಿ, ನೀವು ಕೋರ್ಟಲ್ಲಿ ಅಫಿಡೇವಿಟ್ ಕೂಡ ಹಾಕಿದ್ದೀರಿ, ಬೆಂಗಳೂರು ಇಸ್ಕಾನ್ ಅಧ್ಯಕ್ಷ ನಾನು ಅಂತ ಹೇಳಿ. ತಾವೇನು ಹೇಳ್ತೀರಿ? ನೇರವಾಗಿ ಹೇಳಿ, ಅವರು ಕೂತ್ಕೊಂಡಿದ್ದಾರೆ. ಕರ್ನಾಟಕದ ಸಂಸ್ಥೆ ಇಸ್ಕಾನ್ ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದ್ದ ಸಂಸ್ಥೆ, ಬೆಂಗಳೂರದು ಬಾಂಬೆದು ಶಾಖೆ ಅಲ್ಲ. ಅದೊಂದು ಇಂಡಿಪೆಂಡೆಂಟ್ ಸೊಸೈಟಿ. ನಾವು ಅಣ್ಣ ತಮ್ಮಂದ್ರು ಒಂದೇ ಜೊತೆ ಇದ್ದರು, ಒಂದು ಸಲಿ ನಾವು ಒಂದೇ ಮನೆಯಲ್ಲಿ ಇರುವಾಗ ನೀವು ಹೇಳಿರೋ ಮಾತನ್ನೇ ನಿಮಗೆ ಜ್ಞಾಪಕ ಪಡಿಸಬೇಕು. ಇವಾಗ ಏನಾಗಿದೆ ಅಂದ್ರೆ ಒಂದು ಜಗಳ, ಒಂದು ವಿವಾದ ಕೋರ್ಟ್ನಲ್ಲಿ ಕೊಟ್ಟಂತ ಹೇಳಿಕೆ ನಿಮಗೆ ಜ್ಞಾಪಕ ಮಾಡಬೇಕು ಅನ್ನೋ ಅವಶ್ಯಕತೆ ಇವತ್ತಿನ ದಿನ ಬಂದಿದೆ. ನೀವು ಧರ್ಮಗುರುಗಳೇ, ಆಯ್ತು, ನೀವು ಕೋರ್ಟ್ ಮೆಟ್ಲು ಹತ್ತಿದಾಗ ಪದೇ ಪದೇ ಹೇಳಿದ್ದೀರಾ 99 ಮುಂಚೆ ನಾನು ಕೋರ್ಟ್ನಲ್ಲಿ ಆಸ್ತಿ ಇಸ್ಕಾನಿನ ಒಂದು ಶಾಖೆ ಅಂತ ನೀವು ಹೇಳಿದ್ದೀರಾ. ಇಸ್ಕಾನ್ ಬಾಂಬೆ ಸಮ್ ಕೈಂಡ್ ಆಫ್ ಬ್ರಾಂಚ್, ಅವರು ಒಂದು ಶಾಖೆನೇ. ನಾನು ಹೇಳೋದು ವಿ ಆರ್ ಅ ಬ್ರಾಂಚ್ ಆಫ್ ದಿ ಮೂವ್ಮೆಂಟ್. ಮೂವ್ಮೆಂಟ್ ಅಂತ ಒಂದಿದೆ, ಇಂಟರ್ನ್ಯಾಷನಲ್ ಸೊಸೈಟಿ ಹರೇ ಕೃಷ್ಣ ಮೂವ್ಮೆಂಟ್. ನೀವು ಬ್ರಾಂಚು, ನಾವು ಬ್ರಾಂಚು. ನಿಮ್ಮ ಮೇಲೆ ಅವರು ಯಾಕೆ ಅಲಿಗೇಷನ್ ಮಾಡ್ತಾ ಇದ್ದಾರೆ? ಇಸ್ಕಾನ್ ಫಸ್ಟ್ ಪ್ರಭುಪಾದ ಎಸ್ಟಾಬ್ಲಿಷ್ ಮಾಡಿದ್ದು. ಒಂದು ಪ್ರಶ್ನೆ ಕೇಳ್ತೀನಿ, ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಕೇಳಿ. ಹಲೋ, ಇಸ್ಕಾನ್ ನ್ಯೂಯಾರ್ಕ್ ಗವರ್ನಿಂಗ್ ಬಾಡಿ ಕೆಳಗಡೆ ನೀವು ಮಾಡ್ತೀರಾ ಇಲ್ವಾ? ವಿಲ್ ಯು ಅಕ್ಸೆಪ್ಟ್ ದಿ ಗವರ್ನಿಂಗ್ ಬಾಡಿ ಆಫ್ ಇಸ್ಕಾನ್ ನ್ಯೂಯಾರ್ಕ್? ಈಗ ಇಸ್ಕಾನ್ ನಲ್ಲಿ ಗವರ್ನಿಂಗ್ ಬಾಡಿ ಇದೆ ದಾಸರೇ. ನೋಡಿ, ಲೆಟ್ ಅಸ್ ಟಾಕ್ ರೆಲೆವೆಂಟ್ ಥಿಂಗ್ಸ್ which will ನಿಮ್ಮ ಮೇಲೆ ಯಾರಿದ್ದಾರೆ? ನಿಮ್ ಸಂಸ್ಥೆ ಇಸ್ಕಾನ್ ಬಾಂಬೆ ಸಂಸ್ಥೆ ಮೇಲೆ ನೀವು ಯಾರ್ದು ಶಾಖೆ ಹೇಳ್ರಿ? ಒಂದು ಬೇರೆ ಇಸ್ಕಾನ್ ಮಾಡ್ಕೊಂಡಿದ್ದೀರಾ ಈಗ ಸ್ವಾಮೀಜಿ, ನೀವು ಡೂಪ್ಲಿಕೇಟ್ ಇಸ್ಕಾನ್ ಮಾಡ್ಕೊಂಡಿದ್ದೀರಾ. ನಮಗೇನು ಅಭ್ಯಂತರ ಇಲ್ಲ, ಒಂದಲ್ಲ 100 ಮಾಡ್ಕೊಳ್ಳಿ. ನಿನ್ನೆ ಟಿವಿನಲ್ಲಿ ನೀನು ಅಲ್ಲೋ ಇಸ್ಕಾನ್ ಬಾಂಬೆ ಡೂಪ್ಲಿಕೇಟ್ ಆಯ್ತೆ, ನೀವು ಫ್ಯಾಮಿಲಿ ಮೆಂಬರ್ಸ್ ಸೇರ್ಕೊಂಡು ಒಂದು ಇಸ್ಕಾನ್ ಮಾಡ್ಕೊಂಡಿದ್ದೀರಾ ಇಲ್ಲಿ. ತುಂಬಾ ಸಂತೋಷ ಮಾಡ್ಕೊಳ್ಳಿ. ನಾವು ಹಾಕೋ ಪ್ರಶ್ನೆ ಒಂದೇ, ಈ ರಾಜಾಜಿನಗರ್ನಲ್ಲಿ ಇರುವಂತಹ ದೇವಸ್ಥಾನ ನಮ್ಮ ಇಸ್ಕಾನ್ ಸಂಸ್ಥೆಗೆ ಸೇರಿದಂತ ATG ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ನೋಡಿ, ನೀವು ಹೇಳಿರುವಂತ ಹೇಳಿಕೆ ನೋಡಿ, ನೀವು ಕೊಟ್ಟಿರುವಂತ ಹೇಳಿಕೆ ನೋಡಿ, BDS ಸರ್ಟಿಫಿಕೇಟ್ಸ್ ನೋಡಿ. ಇವತ್ತಿನ ದಿನ ಒಂದೇ ಪ್ರಶ್ನೆ ಹೈಕೋರ್ಟ್ ನಲ್ಲಿ ಜೊತೆ ಸೇರಿ ಒಂದೇ ಕುಟುಂಬವಾಗಿ ನಡೆಸಿಕೊಂಡಿದ್ವಾ? ಇವತ್ತಿನ ದಿನ ಫೆಸಿಲಿಟಿ ಶೇರ್ ಮಾಡಿದೀವಿ. ಕಾಮನ್ ನಾವು ಟ್ರಯಲ್ ಕೋರ್ಟ್ ನಲ್ಲಿ ಎಷ್ಟೋ ಎವಿಡೆನ್ಸ್ ನಲ್ಲಿ ನಿಮ್ಮ ಚೀಫ್ ಅಕೌಂಟೆಂಟ್ ಹೇಳಿದ್ದಾರೆ, ನಿಮಗೆಲ್ಲ ATG ಸಿಕ್ಕುತ್ತೆ, ನೀವು ಒಂದೇ ಡಾಕ್ಟರ್ ತಗೊಳ್ರಿ ಅಂತ ಹೇಳಿದ್ದಾರೆ. ಶೇರ್ ಮಾಡಿದ್ರಲ್ರಿ, ನೀವು ದೇವಸ್ಥಾನ ಒಳಗೆ ಅವಕಾಶ ಮಾಡ್ಕೊಂಡಿಲ್ಲ. ಏನ್ ಸ್ವಾಮಿ ಶೇರ್ ಮಾಡೋದು? ನೀವು ಶೇವ್ ಮಾಡಿದ್ದೀರಾ, ನೀವು ಇಸ್ಕಾನ್ ಸಂಸ್ಥೆಗೆ ಶೇವ್ ಮಾಡ್ಬಿಟ್ಟು ನಿಮ್ ಪರಿವಾರದ ಹೆಸರಲ್ಲಿ ಇಟ್ಕೊಂಡಿದ್ದೀರಾ. ATG ತಗೊಂಡಿದ್ದೀವಿ. ಆಯ್ತು, ಒಂದಲ್ಲ 100 ತಗೊಳ್ಳಿ. ಈ ದೇವಸ್ಥಾನ, ಇಲ್ಲಿರುವ ದೇವಸ್ಥಾನ ಕರ್ನಾಟಕದಲ್ಲಿ ಬಾಂಬೆ ಸಂಸ್ಥೆಗೆ ಸೇರಿದ್ದು ಅಂತ ಹೇಳಿದೆ. ಮಾತಾಡಿ, ಒಬ್ರು ಮಾತಾಡಿ, ಇಲ್ಲ ಯಾರು ಎಲ್ಲ ಗೊಂದಲ ಆಗುತ್ತೆ. ಮಾತಾಡಿ ಪಂಡಿತ್ಜಿ, ಮಾತಾಡಿ. ಆಯ್ತು. ಒಂದು ವಿಷಯ ನಾ ಹೇಳ್ತೀನಿ. ಇಸ್ಕಾನ್ ಸಂಸ್ಥೆ ಪಬ್ಲಿಕ್ಗೆ ಸೇರಿದ್ದು, ಈ ದೇವಸ್ಥಾನ ಪಬ್ಲಿಕ್ ಸೇರಿದ್ದು. ಯಾರು ಮ್ಯಾನೇಜ್ ಮಾಡ್ತಾರೆ ಅಂತ ಯಾರ್ದು ಓನರ್ಶಿಪ್ ಅಲ್ಲ, ಓನರ್ಶಿಪ್ ಪಬ್ಲಿಕ್ದು. ಯಾಕೆ ಮಿಸ್ಲೀಡ್ ಮಾಡ್ತೀಯಾ? ಪಬ್ಲಿಕ್ ಅಂದ್ರೆ ನಾವು ಪಬ್ಲಿಕ್ ಅಲ್ವೇ? ಗವರ್ನಿಂಗ್ ಬಾಡಿ ನಾವು ಪಬ್ಲಿಕ್ ಅಲ್ವೇ? ನೀವ್ ಹೇಳ್ತಾ ಇದ್ದೀರಾ. ಮತ್ತೆ ನಾವು ಬಂದಾಗ ಬಹಳ ಅದ್ಭುತವಾದ ರಿಸೆಪ್ಷನ್ ಅರೇಂಜ್ ಮಾಡ್ಬಿಟ್ರಿ ನಮಗೆ. ಓನರ್ಶಿಪ್ ಇಲ್ಲ, ಬಹಳ ಅದ್ಭುತವಾದ ರಿಸೆಪ್ಷನ್. ಇಂಥ ರಿಸೆಪ್ಷನ್ ರಿಲಿಜಿಯಸ್ ಆರ್ಗನೈಸೇಷನ್ಸ್ ಡಿಸ್ಪ್ಯೂಟ್ ಅವಾಗ ಆಗುತ್ತೆ. ಆದ್ರೆ ಈ ಕೀಳ ಮಟ್ಟಿಗೆ ಇಳಿದಿದ್ದೀರಲ್ರಿ ನೀವು ಅಲ್ಲಿ ಕೂತ್ಕೊಂಡು ಮಾತಾಡಕ್ಕೆ ಅರ್ಹತೆ ಇದೆಯಾ ನಿಮಗೆ? ಅಲ್ಲ ನಿಮ್ ತರ ಅವ್ರಿಗೆ ಏನ್ರಿ ರಿಸೆಪ್ಷನ್ ಮಾಡೋದು? ನಿಮ್ ತರ ಅವ್ರಿಗೆ ನೀವು ನೋಡಿ ಸ್ವಾಮಿ, ನೀವು ನನ್ನ ಅವಮಾನಿಸಿಲ್ಲ, ಇವತ್ತು ನನ್ನ ಅವಮಾನಿಸಿಲ್ಲ, ಕರ್ನಾಟಕದ ಜುಡಿಷಿಯರಿನ ಅವಮಾನಿಸಿದ್ದೀರಾ, ಕೋರ್ಟ್ ತೀರ್ಪನ್ನು ತಿರಸ್ಕರಿಸಿದ್ದೀರಾ. ಅದು ನೀವು ಮಾಡಿದ ಒಂದ್ ನಿಮಿಷ. ನೋ ನೀನು ವೈಯಕ್ತಿಕ ಅವಮಾನ ನಾನು ಎಷ್ಟಾದ್ರೂ ಸಹಿಸ್ತೀನಿ. ಇವತ್ತು ಆಗಿರೋದು ಕೋರ್ಟ್ಗೆ ಮರ್ಯಾದೆ ಮಧು ಪಂಡಿತ್ಜಿ, ಒಂದ್ ನಿಮಿಷ. ನಿಮ್ ಜೊತೆ ಇನ್ನಷ್ಟು ಪ್ರಶ್ನೆ ಕೇಳ್ತೀನಿ, ನಿಮಗೂ ಕೇಳಿದ್ರು. ಆಯ್ತು, ಕೋರ್ಟ್
ಹಲೋ, ಕೋರ್ಟ್ಗೆ ನಾನು ಕಂಟೆಂಟ್ ಮಾಡಿದ್ರೆ ಐ ಥ್ರೋ ಚಾಲೆಂಜ್ ಟು ಯು ವರದಕೃಷ್ಣ, ವೈ ಡೋಂಟ್ ಯು ಫೈಲ್ ಟುಮಾರೋ ಇನ್ 1 or 2 days ಕಂಟೆಂಪ್ಟ್ ಆಫ್ ಕೋರ್ಟ್ ನನ್ನ ಮೇಲೆ ನಿಂಗೆ ಮಾಡು. ಬೇಕಾಗಿಲ್ಲ, ಒಂದ್ ನಿಮಿಷ ವಕೀಲರಿದ್ದಾರೆ, ನಾವು ನೋಡ್ಕೊಳ್ತೀವಿ. ಓಕೆ ವರದಕೃಷ್ಣ, ಮಧು ಪಂಡಿತ್ ನಮ್ಮ ಜೊತೆ ಇರ್ತೀರಿ, ನಾನು ಮಾತಾಡ್ತೀನಿ. ಯುವರ್ ಮೆಸ್, ಲೀವ್ ಅಸ್ ಟು ಅವರ್ಸೆಲ್ಫ್. ಓಕೆ, ಶಿಕ್ಷಕರಿಗೆ ಸುಳ್ಳು ಹೇಳ್ತಾ ಇದೆಯಾ? ಓಕೆ ರೈಟ್, ಮಧು ಪಂಡಿತ್ ನಿಮ್ ಜೊತೆ ಮಾತಾಡ್ತೀನಿ, ಒಂದ್ ನಿಮಿಷ ನಿಮ್ ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.